ವಿಜಯಪುರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ, ಆಸಾಂ, ಪುದುಚೇರಿ ರಾಜ್ಯಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದ ಎನ್‌ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿರುವುದರಿಂದ ಟೌನ್ ಮಾಜಿ ಬಿಜೆಪಿ ಅಧ್ಯಕ್ಷರಾದ ಆರ್. ಸಿ. ಮಂಜುನಾಥ್ ರವರು ಸ್ವಾಗತಿಸಿದ್ದಾರೆ. ವಿಜಯಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ದೇಶದ ಜನತೆ ಹಿಂದೂ ಸಂಸ್ಕೃತಿಯನ್ನು ಬೆಂಬಲಿಸಬೇಕು. ರಾಜ್ಯದ ಜನತೆ ಪಂಚ ರಾಜ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಬೆಂಬಲಿಸಿ ಆದೇಶವನ್ನು ನೀಡಿದ್ದಾರೆ. ಇದಕ್ಕೆ ಎಲ್ಲರೂ ಗೌರವಿಸಬೇಕು ಎಂದು ಅವರು ಹೇಳಿದರು. ಈ ದಿನ ಏನು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಈ ಫಲಿತಾಂಶಕ್ಕೆ ದೇವನಹಳ್ಳಿ ಮಂಡಲದ ವಿಜಯಪುರ ನಗರ ಘಟಕದಿಂದ ನಾವು ಸ್ವಾಗತವನ್ನು, ಪ್ರಜಾಪ್ರಭುತ್ವ ಪ್ರಜೆಗಳು ನೀಡಿರತಕ್ಕಂಥ ಫಲಿತಾಂಶವನ್ನು ಸ್ವಾಗತವನ್ನು ಬಯಸ್ತೇನೆ. ಏನು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಪೂರ್ವದಿಂದಲೂ ನಾವು 100 ವರ್ಷಗಳ ಹಳೆಯದಾದ ಪಕ್ಷ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಮಾಡ್ತಾ ಸಂವಿಧಾನ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಶೋ ಕೊಡ್ತಾ ಇದ್ದಂಥ ಪಕ್ಷ ಇವತ್ತು 4 ರಾಜ್ಯಗಳಲ್ಲಿ ನೆಲ ಕಚ್ಚಿದೆ. ಪಶ್ಚಿಮ ಬಂಗಾಳದಲ್ಲಿ ನೆಲ ಕಚ್ಚಿದೆ, ಪುದುಚೇರಿಯಲ್ಲಿ ನೆಲ ಕಚ್ಚಿದೆ, ತಮಿಳುನಾಡಿನಲ್ಲಿ ನೆಲ ಕಚ್ಚಿದೆ, ಅಸ್ಸಾಂನಲ್ಲಿ ನೆಲ ಕಚ್ಚಿದೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬಿಜೆಪಿ ಸ್ವತಂತ್ರ ಪಕ್ಷವಾಗಿ ಅಧಿಕಾರವನ್ನು ಹಿಡಿದಿದೆ. ಪುದುಚೇರಿಯಲ್ಲಿ ಎನ್‌ಡಿಎ ಮಿತ್ರ ಪಕ್ಷಗಳ ಸಹಾಯದಿಂದ ಅಧಿಕಾರವನ್ನು ಹಿಡಿದಿದೆ. ತಮಿಳುನಾಡಲ್ಲಿ ಮಿತ್ರ ಪಕ್ಷಗಳ ಸಹಕಾರದಿಂದ ಅಧಿಕಾರ ಮಾಡಿದೆ. ಇವತ್ತು ಕೇರಳದಲ್ಲಿ 1ರಲ್ಲಿ ಮಾತ್ರ ಅವರ ಮಿತ್ರ ಪಕ್ಷಗಳು ಅಧಿಕಾರವನ್ನು ಪಡೆದಿದ್ದಾರೆ. ಈ ಒಂದು ಪ್ರಜಾಪ್ರಭುತ್ವಕ್ಕೆ ಮೊನ್ನೆ ಸಂಸತ್ತಲ್ಲಿ ಮಂಡಿಸಿದ ಮಹಿಳಾ ಬಿಲ್ಲನ್ನು ಏನು ಯಥೇಚ್ಛವಾಗಿ ದ್ವೇಷ ಮಾಡಿ ಮಹಿಳೆಯರಿಗೆ ಸ್ಥಾನಮಾನ ಸಿಗಬಾರದು ಅಂತೇಳಿ ಏನು ಬಿಲ್ಲಿನ ವಿರುದ್ಧವಾಗಿ ಮತ ಚಲಾಯಿಸಿದ್ರು, ಇವತ್ತು ದೇಶ 5 ಪಂಚರಾಜ್ಯಗಳಲ್ಲಿ ಮಹಿಳೆಯರು ಇವರ ವಿರುದ್ಧ ಮತವನ್ನು ಚಲಾಯಿಸಿದ್ದಾರೆ. ಇವತ್ತು ಸ್ಟಾಲಿನ್ ಅವರು ಸಂಸತ್ತಲ್ಲಿ ವಿಧೇಯಕ ಬಿದ್ದೋದ ತಕ್ಷಣ ಕೇಕನ್ನು ಕತ್ತರಿಸಿ ಸಂಭ್ರಮವನ್ನು ಏನು ಆಚರಣೆ ಮಾಡಿದ್ರು, ಇವತ್ತು ಅದೇ ಸ್ಟಾಲಿನ್ ಅವರು ಸಾಮಾನ್ಯ ವ್ಯಕ್ತಿಯ ಮುಂದೆ ಸೋಲನ್ನು ಅನುಭವಿಸಿದ್ದಾರೆ. ತಲತಲಾಂತರದಿಂದ ರಾಜಕೀಯದಲ್ಲಿದ್ದಂಥ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಏನು ಪ್ರಜಾಪ್ರಭುತ್ವಕ್ಕೆ ಧಕ್ಕೆಯನ್ನು ತಂದರು, ಅದೇ ರೀತಿ ಮಮತಾ ಬ್ಯಾನರ್ಜಿ ಏನು ಹಿಂದೂಗಳ ಹತ್ಯೆಯನ್ನು ಮಾಡಿದ್ರು, ನರಮೇಧವನ್ನು ಮಾಡಿದ್ರು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿದ್ರು, ಇವರೆಲ್ಲರಿಗೂ ಕೂಡ ಬಲಿಯನ್ನು ಕೊಟ್ಟಿದ್ದಾರೆ ಪ್ರಜೆಗಳು. ಇವತ್ತು ಸ್ವತಂತ್ರವಾಗಿ 200 ಕ್ಷೇತ್ರದಲ್ಲಿ ವಿಜಯವನ್ನು ಸ್ಥಾಪನೆ ಮಾಡಿದೆ ಭಾರತೀಯ ಜನತಾ ಪಕ್ಷ. ಅದೇ ರೀತಿ ಅಸ್ಸಾಂನಲ್ಲಿ 99ರಿಂದ 100 ಕ್ಷೇತ್ರಗಳಲ್ಲಿ ವಿಜಯವನ್ನು ಸ್ಥಾಪನೆ ಮಾಡಿದೆ. ಇದೊಂದರಿಂದ ಭಾರತೀಯ ಜನತಾ ಪಕ್ಷ ಮತ್ತು ಭಾರತದಲ್ಲಿರತಕ್ಕಂಥ 140 ಕೋಟಿ ಜನಕ್ಕೂ ಕೂಡ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಧರ್ಮದ ಆಧಾರದ ಮೇಲೆ ನೀವು ಮತವನ್ನು ನೀಡಬೇಡಿ. ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡತಕ್ಕಂಥ ಪಕ್ಷಗಳು ಯಾವುದು ಅಂತ ನೋಡಿ. ಕಳೆದ 15 ವರ್ಷಗಳಿಂದ ವಜಾ ಮಾಡಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಧರ್ಮೀಯರು ಕೂಡ ಅದೇ ರೀತಿ ನಿಮ್ಮ ಇಂದಿರಾ ಗಾಂಧಿಯವರನ್ನು ತಗೊಳ್ಳಿ, ಸಂಸತ್ತಿನಲ್ಲಿರತಕ್ಕಂಥ ಅಧಿಕಾರವನ್ನು ಬೆಳೆಸಿ ಜನಾದೇಶವನ್ನು ಪಡೆದಿರತಕ್ಕಂಥ ಸರ್ಕಾರಗಳನ್ನು ವಜಾ ಮಾಡಿ ರಾಷ್ಟ್ರಪತಿ ಆಡಳಿಕೆಯನ್ನು ತಂತು. ಇದೇ ಮಮತಾ ಬ್ಯಾನರ್ಜಿಯವರು ಮೊನ್ನೆ ಹಿಂದುಳಿದ ವರ್ಗದ ನಾಯಕಿಯಾದಂಥ ರಾಷ್ಟ್ರಪತಿಗಳು ಹೋದಾಗ ಅವರಿಗೆ ಶೌಚಾಲಯದಲ್ಲಿ ನೀರಿಲ್ಲದೆ ಇರುವಂಥ ವ್ಯವಸ್ಥೆಯನ್ನು ಮಾಡಿದ್ರು, ಅಂಥ ಶೌಚಾಲಯವನ್ನು ಕೊಟ್ಟರು. ಈ ರೀತಿಯೆಲ್ಲ ಮಾಡಿದರೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮನ್ನಣೆಯನ್ನು ಕೊಟ್ಟಂತಹ ಭಾರತೀಯ ಜನತಾ ಪಕ್ಷ ಕೆಲವೊಂದು 100 ಉದಾಹರಣೆಗಳನ್ನು ತೆಗೆದುಕೊಳ್ಳಿ. ಎಲ್ಲೂ ಕೂಡ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ಆದಾಗಿಂದ ಇವತ್ತಂಕ ಯಾವುದೇ ಚುನಾಯಿತ ಸರ್ಕಾರವನ್ನು ವಜಾ ಮಾಡಿರೋ ಒಂದೇ ಒಂದು ಉದಾಹರಣೆ ಇಲ್ಲ. ಅದೇ ಕಾಂಗ್ರೆಸ್ಸು ಎಲ್ಲ ಕಡೆ ವಜಾ ಮಾಡ್ಕೊಂಡು ಬಂದು ಮಾಡ್ತೀವಿ. ಆದ್ದರಿಂದ ಪ್ರಜಾಪ್ರಭುತ್ವಕ್ಕೆ ಮನ್ನಣೆ ಕೊಡುವಂಥ ಪಕ್ಷವನ್ನು ಸದಾಕಾಲ ಬೆಂಬಲಿಸಿ ಅಂತ ಕೇಳ್ತಾ, ಮುಂದೆ ಬರತಕ್ಕಂತಹ ಚುನಾವಣೆಗಳು ಇನ್ನು ಕೇವಲ 15ರಿಂದ 18 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆಗಳು ಬರುತ್ತೆ. ಅವತ್ತು ದೇವನಹಳ್ಳಿ ಕ್ಷೇತ್ರದಲ್ಲಿ ಜನತೆ ಎಚ್ಚೆತ್ತುಕೊಂಡು ಮತವನ್ನು ನೀಡಿ. ಅದೇ ರೀತಿ ಪುರಸಭೆಗೆ ಇನ್ನು 3 ತಿಂಗಳಿದೆ. 3 ತಿಂಗಳ ನಂತರ ಚುನಾವಣೆಗಳು ಬರ್ತಾ ಇದೆ. ಆವಾಗಲೂ ಕೂಡ ಜನತೆ ಎಚ್ಚೆತ್ತುಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಬೋದು.